ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಸರ್, ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ಬಿಜೆಪಿ ವಿರೋಧ ಮಾಡ್ತಿದೆ. ಸದನ ಒಂದು ಕೆಲಸ ಮಾಡಕ್ಕೆ ಹೇಳಿ ಸರ್, ಅಶೋಕ್ ಅವರಿಗೆ ವಿಜೇಂದ್ರ ಅವರಿಗೆ ಒಂದು ಪಟ್ಟಿ ಕೊಡಕ್ಕೆ ಹೇಳಿ, ಯಾರು ಮಾಡಬೇಕು ಅಂತ. ಅವ್ರಿಗೆ ಕೇಳಿ ಮಾಡಬೇಕಾ ನಾವು? ಅವರಿಗೆ ಕೊಟ್ಬಿಡಿ, ಅವರೇ ಒಂದು ಪಟ್ಟಿ ಮಾಡಿ, ಕ್ಯಾಬಿನೆಟ್ ಯಾರು ಆಗಬೇಕು, ಕೌನ್ಸಿಲ್ ಮೆಂಬರ್ ಯಾರು, ಚೇರ್ಮನ್ ಯಾರು ಆಗಬೇಕು, ನಮ್ಮದು CLP ಫ್ಲೋರ್ ಲೀಡರ್ ಯಾರು ಆಗಬೇಕು, ನಮ್ಮ ಪದಾಧಿಕಾರಿಗಳು ಯಾರು ಆಗಬೇಕು, ಅವರೇ ಕೊಟ್ಬಿಡ್ಲಿ. ಸರ್, ಅವ್ರು ಇನ್ನು ಕೇಸ್ ನಡೀತಾ ಇದೆ, ಇನ್ನು ನಿರ್ದೋಷಿ ಅಂತ ಆಗಿಲ್ಲ. ಆಯ್ತಪ್ಪ, ಕೋರ್ಟಿಗೆ ಹೋಗ್ಲಿ. ಹೈಕಮಾಂಡ್ ಹೆಸರೆಲ್ಲ ಹೇಳ್ಬಿಡ್ತಾರೆ, ನಮ್ಮ ಬೈಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ. ನೋಡಿ, ಐ ಆಮ್ ನಾಟ್ ಆನ್ಸರಬಲ್ ಟು BJP. ಇಟ್ ಈಸ್ ದ ಪ್ರೆರಾಗೇಟಿವ್ ಆಫ್ ದ ಪಾರ್ಟಿ, ಪ್ರೆರಾಗೇಟಿವ್ ಆಫ್ ದ CM. ಈಗ ವಿಜೇಂದ್ರ ಹಟಾವ್, BJP ಬಚಾವ್ ಆಂದೋಲನ ಅವರೇ ಮಾಡ್ತಾ ಇರೋದಲ್ಲ. ಪಾಪ ಒಂದು ಶಾಸಕರನ್ನೇ ಬಲಿ ತಗೊಂಡ್ರಲ್ಲ ನೀವು. ಎಷ್ಟು ಜನ ಡೆಲ್ಲಿಗೆ ದಂಡಯಾತ್ರೆ ಮಾಡಿದ್ರು ವಿಜೇಂದ್ರ ಅವ್ರಿಗೆ ತೆಗಿಲಿಕ್ಕೆ. ಅಶೋಕ್ ಅವರು ಸಮರ್ಥರಿಲ್ಲ ಅಂದ್ಬಿಟ್ಟು ಎಷ್ಟು ಜನ ಹೋಗಿದ್ರು ಡೆಲ್ಲಿಗೆ, ನೆನಪಿದೆ ಅಲ್ವಾ? ಅದು ಅವ್ರ ಆಂತರಿಕ ವಿಚಾರ. ಡು ಐ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ವಿತ್ ದಟ್? ಅವರು CT ರವಿಗೆ ಅವ್ರಾಗನ ಮಾಡ್ಕೊಳ್ಳಿ, ಯತ್ನಾಳ್ ಅವ್ರಿಗೆ ಅವ್ರನ್ನ ವಾಪಸ್ ತಗೊಳ್ಳಿ, ಅದು ಅವ್ರ ಪಕ್ಷದ ವಿಚಾರ, ಇದು ನಮ್ಮ ಪಕ್ಷದ ವಿಚಾರ. ನಿಮ್ಮ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಇನ್ನು ನಿರ್ದೋಷಿ ಆಗದೆ ಇರೋಂಥವ್ರಿಗೆ ಕೊಡುವಂಥದ್ದು ನೈತಿಕವಾಗಿ ಸರಿ ಇರುತ್ತಾ? ಈಗ ಜನಾರ್ದನ್ ರೆಡ್ಡಿ ಅವ್ರದ್ದು ಕೇಸ್ ನಡೀತಾ ಇದೆ, ತಗೊಂಡಿಲ್ಲ ಪಾರ್ಟಿಗೆ. ಆಯ್ತು, ನಾನು ಹೇಳೋದು ಬಿಟ್ಬಿಡಿ ಸರ್. ಯತ್ನಾಳ್ ಅವ್ರು ಏನು ಹೇಳಿದರು? ವಿಜೇಂದ್ರ ಅವರಿಗೆ ಏನಾದರೂ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು. ಪರಂ ಪೂಜ್ಯ ಅವರ ತಂದೆಯವ್ರ ಮೇಲೆ ಇರುವಂಥ ಆರೋಪ ಇದ್ದರೆ ಯಾವ ವೇದಿಕೆನೂ ಹತ್ತಬಾರ್ದು ಅಂತ ನಾವು ಹೇಳಿದ್ದ. ಚರ್ಚೆಗೆ ಬರ್ತೀರಾ ಯಾರ್ಯಾರು ಎಷ್ಟೆಷ್ಟು ಆಳದಲ್ಲಿದ್ದಾರೆ ಅಂತ? ಸದನ ನಡೀತದೆ ಅಲ್ಲ 13ನೇ ತಾರೀಕು, ಪ್ರಸ್ತಾಪ ಮಾಡಿ, ಏನು ದಾಖಲೆಗಳಿದೆ ಕೊಡಿ, ಅಥವಾ ತನಿಖೆ ನಡೀತಾ ಇದೆ ಅಲ್ಲ, ಅಲ್ಲನೂ ಹೇಳಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.